ಅಗೋಚರ ಕನ್ನಡ ಮೀಡಿಯಾ ಪ್ರೇಕ್ಷಕ ಮಹಾಶಯರಿಗೆಲ್ಲರಿಗೂ ನನ್ನ ವಂದನೆಗಳು. ಇವತ್ತು ಕಾಡು ಪ್ರದೇಶಕ್ಕೆ ಬಂದಿದ್ದೀವಿ. ಭಾಳಷ್ಟು ವನಮೂಲಿಕೆಗಳಿದ್ದಾವೆ. ಅದರಲ್ಲಿ ನೇರಳೆ ಮರ ಒಂದು ಕಾಣಿಸಿದೆ ನೋಡಿ. ನೇರಳೆ ಮರದಲ್ಲಿ ಬದನಿಕೆ ಅಂತ ಕರಿತೀವಿ ನೋಡಿ. ಇದು ನೇರಳೆ ಮರ, ಇದು ಸಪ್ರೇಟ್ ನೋಡಿ. ಇದು ಬದನಿಕೆ. ಈ ಮರದಲ್ಲಿ ಬರ್ತಕ್ಕಂಥ ಬದನಿಕೆ ಇದನ್ನು ಯಾವ ಸಮಸ್ಯೆಗಳಿಗೆ ನಾವು ಬಗೆಹರಿಸ್ಕೋಬೋದು ನೋಡಿ. ನೇರಳೆ ಮರ ನಮ್ಮ ಕಡೆ ಬರ್ತಕ್ಕಂಥ ನೇರಳೆ ಮರನೇ ಬೇರೆ. ಇದರಲ್ಲಿ ಹಣ್ಣುಗಳು ತುಂಬ ಚೆನ್ನಾಗಿ ಕಾಣಿಸ್ತವೆ, ಗುಂಡಾಗಿರ್ತವೆ. ಇದನ್ನು ನಾಯಿ ನೇರಳೆ ಅಂತ ಕರೀತಾರೆ, ಆದರೆ ನಾಯಿ ನೇರಳೆ ಅಲ್ಲ, ಅದು ಉತ್ತಮವಾದ ನೇರಳೆನಿದು. ಈ ನೇರಳೆ ಮರದ ಬದನಿಕೆ ಯಾವ ನಕ್ಷತ್ರ ಒಳ್ಳೆಯದು ಅಂತಂದರೆ ಭರಣಿ, ಪುಷ್ಯಮಿ, ವಿಶಾಖ ನಕ್ಷತ್ರಗಳಲ್ಲಿ ಉತ್ತಮವಾದ ದಿನಗಳು ಶುಕ್ರವಾರ, ಗುರುವಾರ ಆಗ್ಬೋದು ಅಥವಾ ಸೋಮವಾರ ಆಗ್ಬೋದು. ಉತ್ತಮ ದಿನಗಳಲ್ಲಿ ನೋಡಿ ಒಂದು ದಿನ ಮುಂಚಿತವಾಗಿ ಬಂದು ರಕ್ಷೆ ಕಟ್ಟಿ ಷೋಡೋಪಚಾರ ಪೂಜೆಗಳು ಮಾಡಿ ಹೂವು, ಕಾಯಿ, ಅರಿಶಿನ, ಕುಂಕುಮ, ಕಡ್ಡಿ, ಕರ್ಪೂರ ಎಲ್ಲ ತರಬೇಕು. ತಂದು ಬುಡದ ಮರಕ್ಕೆ ನೀರಟ್ಟಬೇಕು. ನೀರಟ್ಬಿಟ್ಟು ಪೂಜೆ ಮಾಡಿ, ಏನು ಅಂತಂದರೆ ಪೂಜೆ ಮಾಡಬೇಕಾದ್ರೆ ಒಂದು ಸಂಕಲ್ಪ ಕರೆಕ್ಟಾಗಿರಲಿ. ಏನು ಅಂತಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಆರ್ಥಿಕ ಸಮಸ್ಯೆಗಳು ದೂರ ಆಗಬೇಕು ಅಂತ. ಇದು ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡ್ತಕ್ಕಂಥ ತುಂಬ ಅದ್ಭುತವಾದ ಮೂಲಿಕೆ. ಇದು ನೋಡಿ, ಎಲ್ಲ ಮರದ ತುಂಬ ನೇರಳೆ ಮರ ಇದೇ ಇದ್ದಾವೆ. ಮರದ ತುಂಬ ಇದ್ದಾವೆ, ಎಲ್ಲಿ ನೋಡಿದ್ರೂ ಅದೇ ಇದೆ. ಇದು ನೆಲ್ಲೂರು ಹತ್ರ ಇರ್ತಕ್ಕಂಥ ಒಂದು ಫಾರೆಸ್ಟ್. ಇದು ಆ ಫಾರೆಸ್ಟಲ್ಲಿ ನನಗೆ ನಮ್ಮ ಕಡೆ ಎಲ್ಲೂ ಕಾಣಿಸ್ಲಿಲ್ಲ. ಕಂಡಾಗ ಅದನ್ನು ಇಡಬೇಕು ಅಂತಿದ್ದೆ. ಇವತ್ತು ನನಗೆ ಕಾಣಿಸಿದೆ ನೋಡಿ, ಇದು ಇಟ್ಟಿದ್ದೀನಿ. ಈ ಒಂದು ಗಿಡದ ಇದನ್ನೇನು ಮಾಡ್ತೀರ ಅಂದರೆ ಒಂದು ದಿನ ಮುಂಚಿತವಾಗಿ ಬಂದು ಸಮರ್ಪಣೆ ಕೊಡಿ. ಸಮರ್ಪಣೆ ಕೊಟ್ಟು ಒಂದು ಸ್ವಲ್ಪ ಸಿಹಿ ಪದಾರ್ಥಗಳೇನಾದರೂ ಕೊಟ್ಟು ಇದನ್ನು ಒಂದು ಪೂಜೆ ಮಾಡಿಬಿಟ್ಟು ಇಟ್ಬಿಟ್ಟು ಹೋಗ್ಬಿಡ್ಬೇಕು. ಮಾರನೇ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚಿತವಾಗಿ ಬಂದು ಆ ಒಂದು ಬುಡದಿಂದ ಪೂಜೆ ಮತ್ತೆ ಇನ್ನೊಂದು ಸರಿ ಮಾಡಿ ಪೂರ್ವಕ್ಕೆ ಹೋಗಿರ್ತಕ್ಕಂಥ ಒಂದು ಬದನಿಕೆಯನ್ನು ನೀವು ಕಿತ್ಕೋಬೇಕು. ಕಿತ್ಕೊಂಡು ಅರಿಶಿನ ಬಟ್ಟೆಯಲ್ಲಿ ಗಂಟು ಕಟ್ಕೊಂಡು ನೆಲದ ಮೇಲೆ ಇಡಬಾರ್ದು. ಇಡ್ದಂಗೆ ತಗೊಂಡೋಗಿ ಮನೇಲಿ ಇಟ್ಕೊಂಡು ಕರೆಕ್ಟಾಗಿ ಮತ್ತೆ ಇನ್ನೊಂದು ವಾರ ಬಿಟ್ಟು, ಯಾವತ್ತು ಕಿತ್ತಿದ್ರೆ ಗುರುವಾರ ಕಿತ್ತಿದ್ರೆ ಮತ್ತೆ ನೆಕ್ಸ್ಟ್ ವೀಕ್ ವಾರದವರೆಗೂ ಅದು ಅಲ್ಲೇ ಇರಬೇಕು. ದೇವ್ರ ಮನೆಯಲ್ಲಿ ಒಂದು ಗೂಟಕ್ಕೆ ತಗಲಾಕಿ ಬಿಡಬೇಕು, ಎಲ್ಲೂ ನೆಲದ ಮೇಲೆ ಇಡೋಂಗಿಲ್ಲ. ಆ ಥರ ಮಾಡಿದ ನಂತರ ಅದನ್ನೇನು ಮಾಡ್ತೀರಾ ಅಂತಂದರೆ ಸಣ್ಣ ಒಣಗಿಸ್ಬಿಟ್ಟು ಸಣ್ಣ ಇದು ಮಾಡಿ ಕಡ್ಡಿಗಳು ಮಾಡಿಬಿಟ್ಟು ಚೂರ್ಣ ಮಾಡ್ಕೋಬೋದು. ಅಥವಾ ಒಂದಷ್ಟು ಗಂಟು ಕಟ್ಬಿಟ್ಟು ಅರಿಶಿನದ ಬಟ್ಟೆಯನ್ನು ತಗೊಂಡೋಗಿ ಬಾಗಿಲ ಹತ್ರ ಗಂಟು ಕಟ್ಬಿಟ್ಟು ಒಳಗಡೆಗೆ ಬಾಗಿಲಿಂದ ನಾವು ದ್ವಾರ ಬಾಗಿಲು ಅಂತ ಕರಿತೀವಲ್ಲ, ಮುಂದ್ಗಡೆ ಇರ್ತಕ್ಕಂಥ ಬಾಗಿಲು, ಆ ಬಾಗಿಲ ಒಳಭಾಗದಲ್ಲಿ ಒಂದು ಗೂಟ ಹೊಡೆದ್ಬಿಟ್ಟು ಅದಕ್ಕೆ ಕಟ್ಬಿಟ್ಟು ಅರಿಶಿನ ಬಟ್ಟೆಯಲ್ಲಿ ಕಟ್ಬಿಟ್ಟು ಬಿಟ್ಬಿಟ್ರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಆರ್ಥಿಕ ಸಂಕಷ್ಟಗಳು ಏನೇ ಇರಲಿ ತುಂಬ ಅದ್ಭುತವಾಗಿ ಬೇಗನೆ ಕ್ಲಿಯರ್ ಆಗ್ತಕ್ಕಂಥ ಸಮಸ್ಯೆಗಳು. ಪ್ರತಿನಿತ್ಯ ಗಡ್ಡಿ ಅಂಟಿಸ್ಬೇಕು. ನೀವು ಮಾನಸಿಕವಾಗಿ ಆ ಭಗವಂತನ ನೆನೆಯಬೇಕು, ನಿಮ್ಮ ಮನೆ ದೇವ್ರನ್ನ ನೆನೆಯಬೇಕು, ಲಕ್ಷ್ಮೀ ದೇವಿನ ನೆನೆಯಬೇಕು. ನೆನೆದ್ಬಿಟ್ಟು ಆ ಒಂದು ಇದನ್ನು ನೀವು ಮಾಡ್ತಾ ಬಂದರೆ ಕಂಪಲ್ಸರಿ ನಿಮ್ಮ ಸಮಸ್ಯೆಗಳು ಬಗೆಹರಿಸ್ತಾವಂತ ತಿಳಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.